ಭಾರತದ ಬಾಹ್ಯಾಕಾಶ ಇತಿಹಾಸದಲ್ಲಿ ಇಂದು ಮತ್ತೊಂದು ಚಿನ್ನದ ಅಧ್ಯಾಯ ಬರೆಯಲಾಗಿದೆ. ಇದುವರೆಗೆ ಇಸ್ರೋ ಹೆಸರನ್ನು ಮಾತ್ರ ಕೇಳುತ್ತಿದ್ದ ಜಗತ್ತು ಈಗ ಭಾರತದ ಖಾಸಗಿ ಕಂಪನಿಯ ಹೆಸರನ್ನು ಕೇಳುತ್ತಿದೆ. ಹೈದರಾಬಾದ್ ಮೂಲದ ಸ್ಕೈರೂಟ್ ಏರ್ ಸ್ಪೇಸ್ ಅಭಿವೃದ್ಧಿಪಡಿಸಿದ ವಿಕ್ರಮ್-1 ರಾಕೆಟ್ ಶ್ರೀಹರಿಕೋಟದಿಂದ ಯಶಸ್ವಿಯಾಗಿ ಉಡಾವಣೆಯಾಗಿದೆ. ಈ ಉಡಾವಣೆ ಕೇವಲ ಒಂದು ರಾಕೆಟ್ ಹಾರಾಟವಲ್ಲ, ಭಾರತದ ಖಾಸಗಿ ಬಾಹ್ಯಾಕಾಶ ಉದ್ಯಮದ ಹೊಸ ಯುಗದ ಆರಂಭ. ಹಾಗಾದರೆ ವಿಕ್ರಮ್-1ನಲ್ಲಿರುವ ವಿಶೇಷತೆಗಳೇನು? ಇದು ಏಕೆ ಇತಿಹಾಸ ಸಾಧನೆ? ಭಾರತಕ್ಕೆ ಇದರ ಲಾಭವೇನು? ಈ ಎಲ್ಲ ಸಂಪೂರ್ಣವನ್ನು ತಿಳಿಯೋಣ. ಈ ಸ್ಕೈರೂಟ್ ಎಂದರೇನು? ಸ್ಕೈರೂಟ್ ಏರೋಸ್ಪೇಸ್ ಭಾರತದ ಮೊದಲ ಖಾಸಗಿ ರಾಕೆಟ್ ನಿರ್ಮಾಣ ಸಂಸ್ಥೆಗಳಲ್ಲಿ ಪ್ರಮುಖವಾಗಿದೆ. ಇದನ್ನು ಮಾಜಿ ಇಸ್ರೋ ವಿಜ್ಞಾನಿಗಳು ಸ್ಥಾಪಿಸಿದ್ದು, ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಖಾಸಗಿ ಕಂಪನಿಗಳಿಗೆ ಅವಕಾಶ ನೀಡಿದ ನಂತರ ಅತ್ಯಂತ ವೇಗವಾಗಿ ಬೆಳೆದ ಸಂಸ್ಥೆಯಾಗಿದೆ. ಇದರ ಗುರಿ ಒಂದು ಮಾತ್ರ: ಕಡಿಮೆ ವೆಚ್ಚದಲ್ಲಿ ವೇಗವಾಗಿ ಜಗತ್ತಿನ ಯಾವುದೇ ದೇಶದ ಸಣ್ಣ ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುವುದು. ಇದು ಜಾಗತಿಕವಾಗಿ ಸಣ್ಣ ಉಪಗ್ರಹಗಳಿಗೆ ಬೇಡಿಕೆ ಭಾರಿ ಪ್ರಮಾಣದಲ್ಲಿ ಹೆಚ್ಚುತ್ತಿದೆ. ಇದನ್ನೇ ಅವಕಾಶವಾಗಿ ಬಳಸಿಕೊಂಡು ಭಾರತವು ಜಾಗತಿಕ ಲಾಂಚ್ ಮಾರ್ಕೆಟ್ನಲ್ಲಿ ತನ್ನ ಸ್ಥಾನವನ್ನು ಬಲಪಡಿಸಲು ಮುಂದಾಗಿದೆ. ವಿಕ್ರಮ್-1 ವಿಶೇಷತೆಗಳನ್ನು ಏನು ಅಂತ ನೋಡುವ. ವಿಕ್ರಮ್-1 ಬಹು ಹಂತದ ಆರ್ಬಿಟ್ ಲಾಂಚ್ ವೆಹಿಕಲ್ ಆಗಿದೆ. ಸುಮಾರು 7 ಅಂತಸ್ತಿನ ಕಟ್ಟಡದಷ್ಟು ಎತ್ತರ ಹೊಂದಿರುವ ಈ ರಾಕೆಟ್ ಸಂಪೂರ್ಣ ಕಾರ್ಬನ್ ಕಾಂಪೋಸಿಟ್ ರಚನೆಯಿಂದ ನಿರ್ಮಿಸಲಾಗಿದೆ. ಈ ಕಾರ್ಬನ್ ಕಾಂಪೋಸಿಟ್ ಬಳಕೆಯಿಂದ ರಾಕೆಟ್ ಹಗುರವಾಗುತ್ತದೆ. ಹಗುರವಾದ ರಾಕೆಟ್ ಕಡಿಮೆ ಇಂಧನ ಬಳಸಿ ಹೆಚ್ಚು ಕಾರ್ಯಕ್ಷಮತೆಯನ್ನು ನೀಡುತ್ತದೆ. ಈ ರಾಕೆಟ್ನ ಮತ್ತೊಂದು ದೊಡ್ಡ ವಿಶೇಷತೆ ಏನೆಂದರೆ ಇದು 3D ಪ್ರಿಂಟೆಡ್ ಇಂಜಿನ್ಸ್. ಸಾಂಪ್ರದಾಯಿಕ ಇಂಜಿನ್ ತಯಾರಿಕೆ ಹೋಲಿಸಿದರೆ 3D ಪ್ರಿಂಟಿಂಗ್ ಮೂಲಕ ಕಡಿಮೆ ಸಮಯದಲ್ಲಿ, ಕಡಿಮೆ ವೆಚ್ಚದಲ್ಲಿ ಹಾಗೂ ಹೆಚ್ಚು ನಿಖರವಾಗಿ ಇಂಜಿನ್ ನಿರ್ವಹಿಸಬಹುದು. ಇದರ ಜೊತೆಗೆ ಅತ್ಯಾಧುನಿಕ ಘನ ಇಂಧನ ಬೂಸ್ಟರ್ಗಳನ್ನು ಬಳಸಲಾಗಿದೆ. ವಿಕ್ರಮ್-1 ಸುಮಾರು 350 ಕಿಲೋಗ್ರಾಂ ತೂಕದ ಸಣ್ಣ ಉಪಗ್ರಹಗಳನ್ನು ಲೋ ಅರ್ತ್ ಆರ್ಬಿಟ್ ಕೊಂಡೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಲೋ ಅರ್ತ್ ಆರ್ಬಿಟ್ ಎಂದರೆ ಭೂಮಿಯಿಂದ ಸುಮಾರು 160ರಿಂದ 2000 ಕಿಲೋಮೀಟರ್ವರೆಗೆ ಎತ್ತರದ ಕಕ್ಷೆ. ಹವಾಮಾನ ಅಧ್ಯಯನ, ಭೂಪರೀಕ್ಷಣೆ, ಕೃಷಿ ಸಂವಹನ ಮತ್ತು ಭದ್ರತಾ ಉದ್ದೇಶಗಳಿಗೆ ಬಳಸುವ ಅನೇಕ ಉಪಗ್ರಹಗಳನ್ನು ಇದೇ ಕಕ್ಷೆಗೆ ಕಳುಹಿಸಲಾಗುತ್ತದೆ. ಈ ಮೊದಲ ಉಡಾವಣೆಗೆ ಆಗಮನ್ ಎಂಬ ಹೆಸರಿಡಲಾಗಿದೆ. ಆಗಮನ್ ಅಂದರೆ ಹೊಸ ಆರಂಭ. ಈ ಮಿಷನ್ನ ಗುರಿ ಸುಮಾರು 60 ಡಿಗ್ರಿ ಕೋನದಲ್ಲಿ 450 ಕಿಲೋಮೀಟರ್ ಎತ್ತರದ ಕಕ್ಷೆಗೆ ತಲುಪುವುದು. ಈ ಪರೀಕ್ಷಾರ್ಥ ಹಾರಾಟದ ಮೂಲಕ ರಾಕೆಟ್ನ ಎಲ್ಲ ಪ್ರಮುಖ ವ್ಯವಸ್ಥೆಗಳು ನಿರೀಕ್ಷೆಯಂತೆ ಕಾರ್ಯನಿರ್ವಹಿಸುತ್ತಿದೆ ಎಂಬುದನ್ನು ಪರಿಶೀಲಿಸಲಾಗುತ್ತದೆ. ಈ ಯಶಸ್ಸು ಮುಂದಿನ ವಾಣಿಜ್ಯ ಉಡಾವಣೆಗಳಿಗೆ ದೊಡ್ಡ ದಾರಿ ತೆರೆದಿದೆ. ಉಡಾವಣೆಗೆ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸಾಧನೆಯನ್ನು ಭಾರತದ ಬಾಹ್ಯಾಕಾಶ ಇತಿಹಾಸದ ಹೊಸ ಐತಿಹಾಸಿಕ ಗಡಿ ಎಂದು ಕರೆದಿದ್ದರು. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸರ್ಕಾರ ಕೈಗೊಂಡ ಸುಧಾರಣೆಯಿಂದ ಯುವ ಉದ್ಯಮಿಗಳು ಹಾಗೂ ನವೋದ್ಯಮಗಳಿಗೆ ಹೊಸ ಅವಕಾಶ ದೊರೆತಿವೆ ಅಂತ ಅವರು ಹೇಳಿದ್ದಾರೆ. ಇನ್ನು ಇದಕ್ಕಿಂತ ವಿಶೇಷವೇನೆಂದರೆ ಪ್ರಧಾನಿ ಮೋದಿಯವರು ತಮ್ಮ ಬರಹದ ವಂದೇ ಮಾತರಂ ಸಂದೇಶವಿರುವ ಪೋಸ್ಟ್ ಕಾರ್ಡನ್ನು ಈ ರಾಕೆಟ್ ಮೂಲಕ ಬಾಹ್ಯಾಕಾಶಕ್ಕೆ ಕಳುಹಿಸುತ್ತಾರೆ. ಇದರ ಜೊತೆಗೆ ವಿಶ್ವದ ವಿವಿಧ ಭಾಗಗಳಿಂದ ಬಂದ ನೂರಾರು ಶುಭಾಶಯ ಪತ್ರಗಳು ಹಾಗೂ ಈ ರಾಕೆಟ್ ನಿರ್ಮಿಸಿದ ವಿಜ್ಞಾನಿಗಳು, ಇಂಜಿನಿಯರ್ಗಳು ಮತ್ತು ತಂತ್ರಜ್ಞಾನ ಸಹಿಗಳನ್ನು ಬಾಹ್ಯಾಕಾಶಕ್ಕೆ ಕೊಂಡೊಯ್ಯಲಾಗಿದೆ. ಇದು ವಿಜ್ಞಾನ ಮತ್ತು ದೇಶಭಕ್ತಿಯ ಅಪರೂಪದ ಸಂಗಮವಾಗಿದೆ. ಇನ್ನು ಭಾರತಕ್ಕೆ ಏನು ಲಾಭ ಅಂತ ನೋಡೋದಾದರೆ, ಜಾಗತಿಕ ಸ್ಯಾಟಲೈಟ್ ಲಾಂಚ್ ಮಾರ್ಕೆಟ್ ಮುಂದಿನ ವರ್ಷಗಳಲ್ಲಿ ವೇಗವಾಗಿ ಬೆಳೆಯುವ ಸಾಧ್ಯತೆ ಇದೆ. ಸಾವಿರಾರು ಸಣ್ಣ ಉಪಗ್ರಹಗಳನ್ನು ಉಡಾವಣೆ ಮಾಡುವ ವಿಶ್ವದ ಅನೇಕ ದೇಶಗಳು ಕೂಡ ಇವೆ. ಭಾರತ ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಉಡಾವಣೆ ಸೇವೆ ನೀಡಿದರೆ ವಿದೇಶಿ ಕಂಪನಿಗಳು ಭಾರತೀಯ ಸಂಸ್ಥೆಗಳ ಸೇವೆಯನ್ನು ಬಳಸಲಿವೆ. ಇದರಿಂದ ಸಾವಿರಾರು ಉದ್ಯೋಗಗಳು ಸೃಷ್ಟಿಯಾಗಬಹುದು. ಭಾರತಕ್ಕೆ ವಿದೇಶಿ ವಿನಿಮಯ ಆದಾಯ ಹೆಚ್ಚಾಗಬಹುದು. ಖಾಸಗಿ ಬಾಹ್ಯಾಕಾಶ ತಂತ್ರಜ್ಞಾನ ಇನ್ನಷ್ಟು ವೇಗವಾಗಿ ಅಭಿವೃದ್ಧಿಯಾಗಬಹುದು. ಅಂದರೆ ಇದು ಕೇವಲ ಒಂದು ರಾಕೆಟ್ ಯಶಸ್ಸಲ್ಲ, ಇದು ಭಾರತದ ಆರ್ಥಿಕತೆ, ವಿಜ್ಞಾನ ಮತ್ತು ಜಾಗತಿಕ ಪ್ರತಿಷ್ಠೆಯ ಮಹತ್ವದ ಹೆಜ್ಜೆಯಾಗಿದೆ. ಒಮ್ಮೆ ಬಾಹ್ಯಾಕಾಶ ಎಂದರೆ ಸರ್ಕಾರದ ಸಂಸ್ಥೆಗಳ ಕ್ಷೇತ್ರವೆಂದೇ ಪರಿಗಣಿಸಲಾಗುತ್ತಿತ್ತು. ಅಂದರೆ ಇಂದು
ಭಾರತದ ಖಾಸಗಿ ಕಂಪನಿಗಳು ಜಾಗತಿಕ ಮಟ್ಟದಲ್ಲಿ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುತ್ತಿವೆ. ಸ್ಕೈರೂಟ್ ವಿಕ್ರಮ್-1 ಯಶಸ್ಸು ಭಾರತದ ಯುವ ವಿಜ್ಞಾನಿಗಳು, ಇಂಜಿನಿಯರ್ಗಳು ಮತ್ತು ಸ್ಟಾರ್ಟ್ಅಪ್ಗೆ ಹೊಸ ಪ್ರೇರಣೆಯಾಗಿದೆ.